Hello friends, welcome to my channel Make Ordinary the Extraordinary. ನಾವಿವತ್ತು ಗುಡಿಬಂಡೆ ಫೋರ್ಟ್ ಹೋಗ್ತಾ ಇದ್ದೀವಿ. ಇದು ಬಂದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿದೆ. ನಾವಿವತ್ತು ಮಾರತಹಳ್ಳಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಲೈಕ್ 103 ಕಿಲೋಮೀಟರ್ಸ್. ನಮಗೆ 1.5 ಅವರ್ ಜರ್ನಿ ತೋರಿಸ್ತಾ ಇದೆ. ನಾವಿವಾಗ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಎಲ್ಲ ಕಡೆ ಹೋಗುವಾಗ ಒಳ್ಳೆ ಏನು ಸೀನರಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ರೋಡು ಎಲ್ಲ ಕಡೆನೂ ಚೆನ್ನಾಗಿದೆ. ಎಲ್ಲೂ ಒಂದು ಕಡೆನೂ ನಿಮಗೆ ಅಯ್ಯೋ ಇದು ಪಾಟ್ ಹೋಲ್ಸ್ ಇದೆ ಆ ಥರ ಇಲ್ಲ. ಬಿಕಾಸ್ ದೇವನಹಳ್ಳಿ ಅದು ಏರ್ಪೋರ್ಟ್ ರೋಡ್ ಇರೋದ್ರಿಂದ ಇಟ್ ಈಸ್ ವೆರಿ ನೈಸ್. ಹೋಗ್ತಾ ನಿಮಗೆ ನೀವು ನಂದಿ ಬೆಟ್ಟ ಸೈಡ್ ಹೋಗ್ತೀರಾ. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ನಂದಿ ಬೆಟ್ಟದ್ದು ಹೋಗುವಾಗ ಏನು ಬೆಟ್ಟಗಳು ಸಿಗುತ್ತೆ ಅದೇ ಬೆಟ್ಟಗಳು. ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಸೀನರಿ ನಿಮಗೆ ಎಲ್ಲೋ ಒಂದು ಊರ ಕಡೆ ಹೋದಂಗೆ ಅನಿಸುತ್ತೆ. ಸೀನರಿ ಎಷ್ಟು ಚೆನ್ನಾಗಿದೆ ಅಂತಂದರೆ ರೋಡ್ ಅಕ್ಕಪಕ್ಕ ಫುಲ್ ನೀಲಗಿರಿ ಮರ ಹಾಕಿದ್ದಾರೆ. ನೀವೆಲ್ಲೋ ಫಾರೆಸ್ಟ್ ಏರಿಯಾ ಎಂಟರ್ ಆಗ್ತಿದ್ದೀರಾ ಅನ್ನೋ ಫೀಲ್ ಕೊಡುತ್ತೆ. ನಾವೊಂದು ಸ್ವಲ್ಪ ಲೇಟಾಗಿ ಹೊರಟ್ವಿ, ಬಟ್ ಆದ್ರೂ ಕ್ಲೌಡಿ ಇದ್ದಿದ್ದರಿಂದ ಅಷ್ಟೊಂದೇನು ನಮಗೆ ಸ್ಟ್ರೆಸ್ಫುಲ್ ಅಂತ ಅನಿಸಿಲ್ಲ. 1.5 ಅವರ್ ಜರ್ನಿ, ಇಟ್ಸ್ ವೆರಿ ಪ್ರಿಟಿ ಗುಡ್ ಜರ್ನಿ ಅಂತ ಹೇಳ್ಬೋದು. ಅರ್ಲಿ ಮಾರ್ನಿಂಗ್ ಹೊರಟ್ರೆ ನೀವು ಆರಾಮಾಗಿ ರೀಚ್ ಆಗ್ಬೋದು. ಎಲ್ಲ ಕಡೆ ನೋಡಿದ್ರೂ ಸೀನರಿ ಸೀನರಿ ಸೀನರಿ. ಇವಾಗ ಕೂರ್ಗ್ ಸೈಡೆಲ್ಲ ನೀವು ಹೋದಾಗ ಹೇಗೆ ಫೀಲ್ ಆಗುತ್ತೆ ಆ ಥರ ಇದೆ. ಎಲ್ಲ ಕಡೆ ಬೆಟ್ಟ, ಕಲ್ಲು ಬೆಟ್ಟಗಳೇ ಕಾಣುತ್ತೆ. ವೆರಿ ನೈಸ್. ನೀವು ಅರ್ಲಿ ಮಾರ್ನಿಂಗ್ ಹೊರಟ್ರೆ ನಿಮಗೆ ಏನಂದರೆ ಬೆಟ್ಟ ಎಲ್ಲ ಮಿಸ್ಟಿಂದ ಕವರ್ ಆಗಿರುತ್ತೆ. ಇವಾಗ ನಿಮ್ಗೆ ಗೊತ್ತು, ರೈನಿ ಸೀಸನ್ ಇರೋದ್ರಿಂದ ಎಲ್ಲ ಕಡೆ ಮಳೆ ಬರ್ತಾ ಇದೆ. ಸೊ ಫುಲ್ ಎಲ್ಲ ಸೈಡು ಗ್ರೀನರಿ ಆಗಿದೆ. ತುಂಬ ಚೆನ್ನಾಗಿದೆ. ನಿಮಗೆ ಇವಾಗ ಸಿಟಿಯಲ್ಲಿ ವೆಹಿಕಲ್ಸ್ ನೋಡಿ 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 ಇವಾಗ ಬೆಟ್ಟ ಗುಡ್ಡಗಳನ್ನ ನೋಡಿದಾಗ ಎಷ್ಟು ಮನಸ್ಸಿಗೆ ಆನಂದ ಸಿಗುತ್ತೋ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಒಂದು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೊರಟ್ರೆ ಯು ಕ್ಯಾನ್ ಸಿ ನೋಡಿ, ಬೆಟ್ಟದ ಮೇಲೆಲ್ಲ ಮಿಸ್ಟ್ ಇನ್ನೂ ಇದೆ. ನಾವು ಅಲ್ಲಿ ರೀಚ್ ಆಗುವಾಗ ಆಲ್ಮೋಸ್ಟ್ ಲೈಕ್ 7:30, 8 o'clock ಆಗಿತ್ತು ನಂದಿ ಬೆಟ್ಟ ಸೈಡ್ ಹೋಗುವಾಗ. ಬಿಕಾಸ್ ಅದೇ ವೇ ಬರುತ್ತೆ, ನಂದಿ ಬೆಟ್ಟ ಕ್ರಾಸ್ ಮಾಡಿಬಿಟ್ಟೆ ಹೋಗಬೇಕು ನೀವು. ನಮ್ಗೆ ಹೋಗ್ತಾ ಒಂದು ರೋಡ್ ಸೈಡಲ್ಲೇ ಒಂದು ಲೇಕ್ ಸಿಕ್ತು. ತುಂಬ ಚೆನ್ನಾಗಿತ್ತು. ಲೇಕ್ ಸೈಡ್ ನಮಗೆ ಸ್ಟಾಪ್ ಮಾಡೋಕ್ಕೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ನಮಗೆ ಎಲ್ಲೂ ಸ್ಟಾಪ್ ಮಾಡಿ ಫೋಟೋಸ್ ತೊಗೊಳಕ್ಕಾಗಲಿಲ್ಲ. ಬಟ್ ಅಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಸುತ್ತ ಬೆಟ್ಟ. ರೈಟ್ ಸೈಡ್ ಆ್ಯಕ್ಚುಲಿ ನಿಮಗೆ ಕಲ್ಲುಗಳು, ಬರೀ ಪ್ಲೇನ್ ಲ್ಯಾಂಡ್ಸ್ ಕಾಣುತ್ತೆ. ಬಟ್ ಲೆಫ್ಟ್ ಸೈಡ್ ತುಂಬ ಚೆನ್ನಾಗಿರುವಂತಹ ಸೀನರಿ ಸಿಕ್ತು ನಮಗೆ. ಫುಲ್ ಎಲ್ಲ ಅಲೆಗಳು ಬರ್ತಾ ಇತ್ತು. ಅಲೆಗಳು ಅಂತ ಹೇಳಿದ್ರೆ ಅಲ್ಲಿ ತುಂಬ ಗಾಳಿ ಇದ್ದಿದ್ದರಿಂದ ಅಲೆಗಳ ಥರ ಫಾರ್ಮ್ ಆಗಿಬಿಟ್ಟು ಅದು ಸ್ವಲ್ಪ ಓಷನ್ ಫೀಲ್ ಅಥವಾ ಬೀಚ್ ಫೀಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಇದು ನಮಗೆ ಹೋಗುವ ರೋಡಲ್ಲೇ ಸಿಕ್ತು. ನಾವು ಇನ್ನೇನು ಸ್ವಲ್ಪ ಹೊತ್ತಿಗೆ ನಾವು ಗುಡಿಬಂಡೆ ಫೋರ್ಟ್ ರೀಚ್ ಆಗ್ತೀವಿ. ಇಲ್ಲಿ ಹೋಗೋಕ್ಕಿಂತ ಒಂದು 5 ಮಿನಿಟ್ಸ್ ಮುಂಚೆ ನಮಗೆ ಈ ಲೇಕ್ ಸಿಕ್ಕಿದೆ. ಬೈಕಲ್ಲಿ ಬಂದರೆ ನೀವು ಬೇಕಾದರೆ ಅಲ್ಲೇ ಸೈಡಲ್ಲೇ ಹಾಕಿಬಿಟ್ಟು ನೀವು ಫೋಟೋಸ್ನ ತೊಗೋಬೋದು. ಬಟ್ ನಾವು ಕಾರಲ್ಲಿ ಬಂದಿದ್ದರಿಂದ ನಮಗೆ ಫೋಟೋಸ್ ತೊಗೊಳಕ್ಕಾಗಲಿಲ್ಲ. ಮುಂದೆ ನೆಕ್ಸ್ಟು ನಮ್ಗೆ ಇನ್ನೊಂದು ಪ್ಲ್ಯಾನ್ಸ್ ಇದೆ. ಇಲ್ಲಿ ಗುಡಿಬಂಡೆ ಫೋರ್ಟ್ ಆದಮೇಲೆ ಅಲ್ಲಿ ನಾವು ಫೋಟೋಸ್ ತೊಗೊಳ್ಳೋಣ ಅಂತ ಇಲ್ಲಿ ನಿಲ್ಸೋಕ್ಕೂ ಹೋಗಲಿಲ್ಲ. ನಾವಿನ್ನೇನು ಒಂದು 5 ಮಿನಿಟ್ಸ್ ಒಳಗಡೆ ನಾವು ಗುಡಿಬಂಡೆ ಫೋರ್ಟ್ ರೀಚ್ ಆಗ್ತೀವಿ. ಇದು ನಿಮಗೆ ಹೋಗ್ತಾನೆ ರೋಡಲ್ಲಿ ಸಿಗೋವಂಥ ಲೇಕು. ನಾವಿವಾಗ ಗುಡಿಬಂಡೆ ಫೋರ್ಟ್ ರೀಚ್ ಆಗಿದ್ದೀವಿ. ಇಲ್ಲಿ ನೋಡ್ಬೋದು, ನಾನೇನು ತೋರಿಸ್ತಾ ಇದ್ದೀನಿ ಅದೇ ಗುಡಿಬಂಡೆ ಫೋರ್ಟು. ನಾವು ಆ ಟಾಪ್ಗೆ ಹೋಗಬೇಕು ಇವಾಗ. ಇದು ನನಗೆ ಗೊತ್ತಿರೋ ಪ್ರಕಾರ 7 ದ್ವಾರಗಳು ಸಿಗುತ್ತೆ ನಿಮಗೆ ಹೋಗುವಾಗ. ಇಲ್ಲಿ ಫಸ್ಟು ಹೋಗುವಾಗ ನಮಗೆ ಫುಲ್ಲು ಮೆಟ್ಲುಗಳನ್ನ ಮಾಡಿರೋದು ಸಿಕ್ತು. ಕೆಲವು ಕಡೆ ಎಲ್ಲ ಹೇಗೆ ಅಂತ ಹೇಳಿದ್ರೆ ಬಂಡೆಗಳನ್ನೇ ಕೊರೆದುಬಿಟ್ಟು ಮೆಟ್ಲುಗಳನ್ನು ಮಾಡಿದ್ದಾರೆ. ಕೆಲವು ಕಡೆ ಹೇಗೆ ಅಂತ ಹೇಳಿದ್ರೆ ಕಾಂಕ್ರೀಟಿಂದ ಹೊಸ ಮೆಟ್ಲುಗಳನ್ನು ಮಾಡಿದ್ದಾರೆ. ಈ ಫೋರ್ಟಿಂದ ನೀವು ಊರನ್ನ ಕೂಡ ನೋಡ್ಬೋದು. ಬಟ್ ನೀವು ಮೇಲ್ಗಡೆ ಹೋದ್ಮೇಲೆ ನಿಮಗೆ ಫುಲ್ 365 ಡಿಗ್ರಿ ಅಷ್ಟು ಪೂರ್ತಿ ಸುತ್ತ ಊರುಗಳನ್ನ ನೋಡ್ಬೋದು. ಈ ಫೋರ್ಟ್ ಮೇಜರ್ಲಿ ಮಾಡಿರೋದು ಅದಕ್ಕೆ. ವಾಚ್ ಟವರ್ಸ್ ಮಾಡಿಬಿಟ್ಟು ಎಲ್ಲಾದರೂ ಬೇರೆ ಕಡೆಯಿಂದ ಯಾರಾದರೂ ಬರ್ತಾಯಿದ್ರೆ, ದಂಡೆತ್ತಿ ಬರ್ತಾಯಿದ್ರೆ ಅದನ್ನು ಹುಡುಕಿ ನೋಡಬೇಕು ಅಂತಲೇ ಇದನ್ನು ಮಾಡಿದಂತಹ ಫೋರ್ಟ್ ಇದು. ನೀವೇನಾದರೂ ಫೋರ್ಟ್ಗೆ ಬರೋ ಅಂತಹ ಪ್ಲ್ಯಾನ್ ಮಾಡ್ತಾ ಇದ್ದರೆ ಇದು ನಾನು ಹೇಳ್ದಾಗೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಬರುತ್ತೆ. ಗುಡಿಬಂಡೆ ಫೋರ್ಟ್ ಅಂತ ಹೊಡೆದ್ರೆ ನಿಮಗೆ ಸಿಗ್ಬಿಡುತ್ತೆ. ಇಲ್ಲಿ ತನಕ ನಮಗೆ ಸ್ಟೆಪ್ಸ್ ಸಿಕ್ತು. ಇದ್ರ ಮುಂದೆ ಸ್ಟೆಪ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಬೆಟ್ಟ ಕಲ್ಲುಗಳು ಕಾಣ್ತಾ ಇದೆ. ಐ ಥಿಂಕ್ ಇಲ್ಲೇ ಕಲ್ಲುಗಳ ಮೇಲೇ ಹತ್ಕೊಂಡು ಹೋಗಬೇಕು ಅಂತ ಅನಿಸುತ್ತೆ. ಮಳೆ ಬಂದಿದ್ದರಿಂದ ಎಲ್ಲ ಕಡೆ
ಕೊರೆದಿರೋ ಬಂಡೆಗಳ ಮಧ್ಯೆ ಎಲ್ಲ ನೀರು ನಿಂತಿತ್ತು. ಇನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಇಫ್ ಯು ಆರ್ ಕಮ್ಮಿಂಗ್ ವಿತ್ ಯುವರ್ ಫ್ಯಾಮಿಲಿ, ಚಿಲ್ಡ್ರನ್ಸ್ನೆಲ್ಲ ಕರ್ಕೊಂಡು ಬರ್ತಿದ್ದೀರಾ ಅಂತಂದರೆ ಕಂಫರ್ಟೇಬಲ್ ಶೂಸ್ ಹಾಕ್ಕೊಂಡು ಬನ್ನಿ. ಯಾಕೆ ಅಂತ ಹೇಳಿದ್ರೆ ಮಳೆ ಎಲ್ಲ ಬಿದ್ದಿರೋದ್ರಿಂದ ಸ್ವಲ್ಪ ಸ್ಲಿಪ್ಪರಿ ಕೂಡ ಇದೆ. ಇದು ನಮಗೆ ಸಿಕ್ಕಿದಂಥ ಫಸ್ಟ್ ದ್ವಾರ. ಇದು ಹೇಗಿದೆ ಅಂತಂದರೆ 2 ಕಲ್ಲುಗಳು ಮೇಲ್ಗಡೆಯಿಂದ ಅದ್ರ ಮೇಲೆ ಬಂದು ಒಂದು ದೊಡ್ಡ ಕಲ್ಲು ಬಿದ್ದಂತೆ ಕಾಣುತ್ತೆ. ಇದು ಮ್ಯಾನ್ ಮೇಡ ಅಥವಾ ಹಾಗೆ ಇದ್ದಿರೋದನ್ನ ಇದು ಮಾಡಿರೋದ ಗೊತ್ತಿಲ್ಲ. ನಿಮಗೆ ಹೋಗ್ತಾ ಹೋಗ್ತಾ ಹೇಗಿದೆ ಅಂತ ಹೇಳಿದ್ರೆ ಅಲ್ಲೇ ಕಲ್ಲುಗಳನ್ನ ಸಿಕ್ಕಿರೋದನ್ನ ಚಪ್ಪಡಿಗಳನ್ನ ಹಾಕಿ ಮೆಟ್ಲುಗಳು ಮಾಡಿರೋ ಥರ ಇದೆ. ತುಂಬ ಗಾಳಿ ಅಂತಂದರೆ ತುಂಬ ಗಾಳಿ. ಎಷ್ಟು ಗಾಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಮೊಬೈಲ್ ಕೂಡ ಕರೆಕ್ಟಾಗಿ ಹಿಡಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಗಾಳಿ ಬರ್ತಾ ಇದೆ. ಎಲ್ಲ ಕಡೆ ಗ್ರೀನರಿ. ಇದು ನಮಗೆ ಸಿಗ್ತಾ ಇರೋಂತಹ 2ನೇ ದ್ವಾರ. ಇಲ್ಲಿ ಮೇಲ್ಗಡೆ ನಾವು ಬಂದಾದಮೇಲೆ ನಮಗೆ ಫುಲ್ ಕಾಂಕ್ರೀಟ್ ಸ್ಟೆಪ್ಸ್ ಎಲ್ಲ ಕಾಣ್ತು. ಇಲ್ಲಿ ನೋಡ್ಬೋದು, ಇವಾಗ ಆಲ್ಮೋಸ್ಟ್ ನಾವು 3/4 ಬಂದಿದ್ದೀವಿ. ಐ ವಾಸ್ ಆಲ್ಮೋಸ್ಟ್ ಅಬೌಟ್ ಟು ಸ್ಲಿಪ್ ಆಫ್. ನೀವು ಬರುವಾಗ್ಲೂ ಕೇರ್ಫುಲ್ಲಾಗಿ ಬನ್ನಿ. ಇದೇ ನೋಡಿ ಕಾಣ್ತಾ ಇರೋದು ವಾಚ್ ಟವರು. ಈ ಥರ ಸುಮಾರು ವಾಚ್ ಟವರ್ಸ್ ಇದೆ ಇಲ್ಲಿ ಈ ಫೋರ್ಟ್ ಒಳಗಡೆ. ಬಟ್ ಎಲ್ಲ ವಾಚ್ ಟವರ್ಗೆ ಹೋಗೋಕ್ಕಾಗಲ್ಲ. ಯಾಕೆ ಅಂತಂದರೆ ಎಲ್ಲ ಕಡೆ ಸ್ವಲ್ಪ ಹೀಗೆ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದೆ. ಇದು ನಾವು ಆಲ್ಮೋಸ್ಟ್ ಲೈಕ್ ಲಾಸ್ಟ್ ದ್ವಾರ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ ಟಾಪ್. ಇದು ನಮಗೆ ಲಾಸ್ಟ್ ದ್ವಾರ ಸಿಕ್ಕಿದ್ದು. ನಾವು ಹತ್ತುವಾಗ ಇಲ್ಲಿ ದ್ವಾರದ ಹತ್ರನೂ ಸ್ವಲ್ಪ ಶೆಲ್ಟರ್ ಥರ ಮಾಡಿದ್ದಾರೆ, ನೋಡ್ಬೋದು ನೀವು. ನೋಡಿ, ನಾವು ಬೆಟ್ಟ ಹತ್ತಿದ ತಕ್ಷಣ ಯಾರು ಸಿಕ್ಕಿದ್ರು ಅಂತ ನಮ್ಮ ಆಂಜನೇಯ ಸ್ವಾಮಿ. ಇವ್ರಿಗೊಂದು ನಮಸ್ಕಾರ ಹೊಡೆದು ಮುಂದೆ ಹೋಗೋಣ. ಮೇಲ್ಗಡೆ ಒಂದು ಟೆಂಪಲ್ ಇದೆ. ಆವಾಗಿನ ಕಾಲದಲ್ಲಿ ವಿಜಯನಗರ ಎಂಪೈರ್ ಅವ್ರ ಕಾಲದಲ್ಲಿ ಕಟ್ಟಿರೋದು ಅಂತ ಹೇಳ್ತಾರೆ ಈ ಫೋರ್ಟ್ನ ಆ್ಯಂಡ್ ಟೆಂಪಲ್ ಕೂಡ. ಬಟ್ ಟೆಂಪಲ್ ಬಗ್ಗೆ ಹೇಳಬೇಕು ಅಂತಂದರೆ ಇದು 108 ಜ್ಯೋತಿರ್ಲಿಂಗ ಏನಿದೆ ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳ್ತಾರೆ. ಇಲ್ಲಿ ತುಂಬ ಕೊಳಗಳು ಇದೆ. ಕೊಳ ಅಂತಂದರೆ ಲೇಕ್, ಸ್ಮಾಲ್ ಪಾಂಡ್ಸ್ ಅಂತ ಹೇಳ್ಬೋದು. ಇದನ್ನು ಬೈರೇಗೌಡರು ಪ್ಲ್ಯಾನ್ ಮಾಡಿ ಯುನೀಕಾಗಿ ಕಟ್ಟಿರೋ ಅಂತಹ ಕೊಳ ಅಂತಲೂ ಹೇಳ್ತಾರೆ. ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ ಇವಾಗ. ಟೆಂಪಲ್ ಓಪನ್ ಇರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಟೆಂಪಲ್ ಬಂದು ಶಿವ ಟೆಂಪಲ್ಲು, ರಾಮೇಶ್ವರ ಟೆಂಪಲ್ ಅಂತಲೂ ಕರೀತಾರೆ. ಇದನ್ನು ಬಂದು ಬೈರೇಗೌಡರು 17th ಸೆಂಚುರಿಯಲ್ಲಿ ತುಳುವ ಡೈನೆಸ್ಟಿಗೆ ಸೇರಿದಂತಹ ವಿಜಯನಗರ ಎಂಪೈರ್ ಅವರು ಆಳ್ವಿಕೆ ಮಾಡ್ತಾ ಇದ್ದಂತಹ ಫೋರ್ಟ್ ಇದು. ಇದೇ ನೋಡಿ ಟೆಂಪಲ್ಲು ಮೇಲ್ಗಡೆ. ಟೆಂಪಲ್ ಪಕ್ಕ ನಿಮಗೆ ಒಂದು ಶೆಡ್ ಥರ ಕಾಣುತ್ತೆ. ಶೆಡ್ ಅಂತ ಹೇಳೋಕ್ಕಿಂತನೂ ಅವಾಗಿನವರು ಇಲ್ಲಿರುವಾಗ ಶೆಲ್ಟರ್ ತಗೊಳ್ತಾ ಇದ್ರು ಅಂತ ಹೇಳ್ಬೋದು. ಇದೆಲ್ಲ ಫುಲ್ಲು ಬಂದು ಪಿಲ್ಲರ್ಸ್ಗಳಿಂದನೇ ಮಾಡಿದ್ದಾರೆ. ಪಿಲ್ಲರ್ಸ್ ಅಂತಂದರೆ ರಾಕ್ ಪಿಲ್ಲರ್ಸು. ಎಲ್ಲೂ ಸಿಮೆಂಟ್ ಆಗಲಿ ಅಥವಾ ಇಟ್ಟಿಗೆಗಳಿಂದ ಯೂಸ್ ಮಾಡಿರುವಂತಹ ಪಿಲ್ಲರ್ಸ್ ಅಲ್ಲ. ಮೇಲೆ ಚಾವಡಿ ಕೂಡ ನೀವು ನೋಡ್ಬೋದು. ಚಾವಡಿ ಕೂಡ ಪೂರ್ತಿ ಎಲ್ಲ ಕಲ್ಲುಗಳಿಂದನೇ ಮಾಡಿರೋದು. ಈ ಫೋರ್ಟ್ ಯಾವಾಗ ಫಾರ್ಮ್ ಆಯಿತು ಆವಾಗ ಮಾಡಿರೋದಿರ್ಬೋದು. ಮಳೆ ಎಲ್ಲ ಬಂದರೆ ನೀವು ಇಲ್ಲೇ ಶೆಲ್ಟರ್ ತೊಗೋಬೋದು. ಇಲ್ಲಿ ನಾವೇನು ಅಬ್ಸರ್ವ್ ಮಾಡಿದ್ದು ಅಂತ ಹೇಳಿದ್ರೆ ಇಲ್ಲೆಲ್ಲ ದನಗಳು ಸಗಣಿ ಕೂಡ ಹಾಕಿದೆ. ಅದು ಸಗಣಿ ತುಂಬ ಫ್ರೆಶ್ ಆಗೂ ಇದೆ. ಇಲ್ಲಿ ದನ ಎಲ್ಲ ಇವಾಗ ಶೆಲ್ಟರ್ ತಗೊಳ್ತಾ ಇದೆ ಅಂತ ಅನಿಸುತ್ತೆ. ಕೆಲವರೆಲ್ಲ ಅಡುಗೆ ಮಾಡಿರೋದು ಕಾಣುತ್ತೆ, ಒಲೆಗಳು ಹಾಕ್ಕೊಂಡಿದ್ದಾರೆ. ನೀವೇನಾದರೂ ಇಲ್ಲಿ ಬಂದಾಗ ಏನಾದರೂ ಮಳೆ ಬಂದರೆ ಯು ಕ್ಯಾನ್ ಟೇಕ್ ಅ ಶೆಲ್ಟರ್. ಇವಾಗ ನಾವು ಆಲ್ಮೋಸ್ಟ್ ಟಾಪಲ್ಲಿದ್ದೀವಿ. ನಿಮಗೆಲ್ಲ ಕಡೆ ಸುತ್ತಲೂ ಬೆಟ್ಟ, ಫೋರ್ಟಿಂದ ಸುತ್ತ ಬೆಟ್ಟಗಳು ಮತ್ತು ಅಲ್ಲಿರುವಂತಹ ವ್ಯವಸಾಯದ ಭೂಮಿ ಎಲ್ಲ ಕಾಣುತ್ತೆ. ಇದು ಟೆಂಪಲ್ ನಾವು ಹೋದಾಗ ನಮಗೆ ಓಪನ್ ಇರಲಿಲ್ಲ, ಸೊ ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ. ಇದೇ ನಾನು ಹೇಳ್ತಾ ಇದ್ದಂತಹ ಕೊಳ. ಇದು ಬೈರೇಗೌಡರು ತುಂಬ ಯುನೀಕಾಗಿ ಪ್ಲ್ಯಾನ್ ಮಾಡಿ ಕಟ್ಟಿಸಿರೋ ಅಂತಹ ಕೊಳ. ಈ ಕೊಳದಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ 3 lakh ಲೀಟರ್ಸ್ ಅಷ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋ ಅಷ್ಟು ಕೆಪಾಸಿಟಿ ಹೊಂದಿದೆ ಇದು ಕೊಳ. ಇದೇನಕ್ಕೆ ಯುನೀಕ್ ಅಂತ ಹೇಳಿದ್ರೆ ಈ ಆಲ್ ಓವರ್ ದ ಫೋರ್ಟ್ 19 ರಾಕ್ ಪಾಂಡ್ಸ್ ಇದೆ ಅಂತ ಹೇಳ್ತಾರೆ. ಏನಕ್ಕಪ್ಪ ಯುನೀಕ್ ಅಂತ ಹೇಳಿದ್ರೆ ಇಲ್ಲಿ ನೀವು 365 ಡೇಸ್ ಕೂಡ ಬಂದ್ರೂ ಈ ಕೊಳದಲ್ಲಿ ನಿಮಗೆ ನೀರಿರುತ್ತೆ. ಇವಾಗ ಇಲ್ಲಿ ಯಾರೂ ಇಲ್ಲದೆ ಇರೋ ಕಾರಣ ಇಲ್ಲಿ ಯಾರೂ ನೀರನ್ನ ಯೂಸ್ ಮಾಡಲ್ಲ. ಒಂದೇನು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಬನ್ನಿ, ನೀವು ಎಂಜಾಯ್ ಮಾಡಿ, ನಿಮ್ಮ ಫ್ಯಾಮಿಲಿ ಕೂಡ ಕರ್ಕೊಂಡು ಬನ್ನಿ. ಬಟ್ ಒನ್ ಥಿಂಗ್ ಏನಂತ ಹೇಳಿದ್ರೆ ವೆನ್ ಯು ಆರ್ ಗೋಯಿಂಗ್ ಬ್ಯಾಕ್, ಟೇಕ್ ಯುವರ್ ವೇಸ್ಟ್ ಬ್ಯಾಕ್ ವಿತ್ ಯು. ಇಲ್ಲಿ ಗಲೀಜು ಮಾಡಿಬಿಟ್ಟು ಹೋಗೋದಾಗಲಿ, ನಿಮ್ಮದು ವೇಸ್ಟ್ಗಳನ್ನ ಇಲ್ಲಿ ಎಸ್ದು ಹೋಗಿ ಇಲ್ಲಿರೋಂತಹ ನೇಚರ್ನ, ಬ್ಯೂಟಿನ ಹಾಳು ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟು. ಇಲ್ಲಿ ಎಷ್ಟು ಗಾಳಿ ಬರ್ತಾಯಿತ್ತು ಅಂತ ಹೇಳಿದ್ರೆ ನೋಡ್ಬೋದು ನೀವು, ಆ ನೀರೆಲ್ಲ ಫುಲ್ಲು ಅಲೆ ಫಾರ್ಮ್ ಆಗ್ತಾ ಇರೋದು.
ನಾವು ತುಂಬ ಹೊತ್ತು ಈ ಕೊಳದ ಹತ್ರನೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಕೊಳನ ಅವಾಗಿನ ಕಾಲದಲ್ಲಿ ನೀರು ಕುಡಿಯೋಕ್ಕೆ ಅಂತ ಬೆಟ್ಟದ ಮೇಲೆ ಇದ್ದವರು ಯೂಸ್ ಮಾಡ್ತಾಯಿದ್ರು. ಬಟ್ ಇವಾಗ ಇದನ್ನು ನೋಡಿದ್ರೆ ಕುಡಿಯೋಕ್ಕೆ ಯೋಗ್ಯ ಅಂತ ಅನ್ನಿಸ್ತಾ ಇಲ್ಲ. ಫುಲ್ ಗ್ರೀನಿಶಾಗಿ ಕಾಣ್ತಾ ಇದೆ. ಬಟ್ 365 ವಾಟರ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡಿ ನಿಮ್ಮ ಎಲ್ಲ ಸ್ಟ್ರೆಸ್ನ ಇಲ್ಲಿ ಬಿಟ್ಟು ಹೋಗಿ. ಆರಾಮಾಗಿದೆ ಇಲ್ಲಿ ಪ್ಲೇಸು, ತುಂಬ ಸ್ಪೇಷಿಯಸ್ ಆಗಿದೆ. ನೀವು ಕೂತ್ಕೊಂಡು ಎಷ್ಟೊತ್ತು ಬೇಕಾದರೂ ಕೂತ್ಕೋಬೋದು, ಯಾರೂ ನಿಮಗೆ ಡಿಸ್ಟರ್ಬ್ ಮಾಡೋಕ್ಕೆ ಬರಲ್ಲ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಗಾಳಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಈ ಪಾಂಡಲ್ಲೂ ಕೂಡ ಫುಲ್ ನೀರೆಲ್ಲ ಫುಲ್ ವೈಬ್ರೇಷನ್ಸ್ ಆಗ್ತಾಯಿದೆ ಗಾಳಿಯಿಂದಾಗಿ. ನಾವಿವಾಗ ಆಲ್ಮೋಸ್ಟ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಇದು ನಿಮಗೆ ಇನ್ನೊಂದು ಶೆಲ್ಟರು. ಎವ್ರಿ ದ್ವಾರದಲ್ಲೂ ನಿಮಗೆ ಶೆಲ್ಟರ್ಸ್ ಕಾಣುತ್ತೆ. ಈ ಥರ ಎಲ್ಲ ಕಡೆ ಶೆಲ್ಟರ್ ಮಾಡಿದ್ದಾರೆ. ಮಳೆ ಏನಾದರೂ ಬಂದರೆ ನೀವು ಅದರ ಅಡಿ ಬಂದು ನಿಂತ್ಕೋಬೋದು. ನಾವಿವಾಗ ವಾಚ್ ಟವರಿಗೆ ಬಂದಿದ್ದೀವಿ. ಈ ವಾಚ್ ಟವರ್ ಹೇಗೆ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಆ ಬೆಟ್ಟದ ತನಕ ಎಲ್ಲ ಯಾರಾದರೂ ಬರ್ತಾಯಿದ್ರೆ ಅದು ಕಾಣುತ್ತೆ. ಆ್ಯಂಡ್ ಅಲ್ಲಿ ವಾಚ್ ಟವರಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ಸ್ಮಾಲ್ ಎಕ್ಸಿಟ್ ಡೋರ್ಸ್ ಕೂಡ ಮಾಡಿದ್ದಾರೆ. ಇವಾಗೇನಾದರೂ ಸೈನಿಕರು ರಾಜರಿಗೇನಾದರೂ ಇಮಿಡಿಯೇಟ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿದ್ರೆ ಈ ಸಣ್ಣ ದ್ವಾರನ ಯೂಸ್ ಮಾಡಿಕೊಂಡು ಎಕ್ಸಿಟ್ ತಗೊಂಡು ದೇ ಯೂಸ್ ಟು ಗೋ ಅಂತ ಹೇಳ್ತಾರೆ. ಫೋರ್ಟಲ್ಲಿ ನಮಗೆ ಯಾವುದೇ ಥರ ಹಾವು ಅದೆಲ್ಲ ನೋಡೋಕ್ಕೆ ಸಿಕ್ಕಿಲ್ಲ. ಇದೆಯಾ ಇಲ್ವಾ ಅಂತಲೂ ನಮಗೆ ಗೊತ್ತಿಲ್ಲ. ಬಟ್ ಕೆಮಿಲಿಯನ್ಸ್ ಮಾತ್ರ ತುಂಬ ಇತ್ತು. ಎಲ್ಲ ಕಡೆ ಬಂಡೆ ಮೇಲೆಲ್ಲ ಇತ್ತು. ಅದ್ರ ಬಂಡೆ ಕಲರ್ ಅಲ್ಲೇ ಇತ್ತು. ಕೆಲವು ಸರಿ ಗ್ರೀನ್ ಕಲರ್ ಇತ್ತು ಮರದ ಮೇಲಿದ್ದರೆ ಆ ಥರ. ಇವಾಗ ನಾನು ತೋರಿಸ್ತಾ ಇರೋದು ವಾಚ್ ಟವರಿಂದ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು. ಇದೆ ನೋಡಿ, ಅದು ಟೆಂಪಲ್ಲು. ನಾವು ಮೇಲ್ಗಡೆ ಹೋಗಿದ್ವಲ್ಲ ಅದು. ಈ ಕಡೆ ಎಲ್ಲ ನಾವು ಹೋಗಿದ್ವಿ ಅಂದರೆ ವಾಚ್ ಟವರ್ ಹತ್ರನೇ. ಇಟ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿದೆ ಪ್ಲೇಸು. ಒನ್ ಡೇಗೆ ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು ಆರಾಮಾಗಿ. ನಾವಿವಾಗ ಹೊರಡ್ತಾ ಇದ್ದೀವಿ ಕೆಳಗಡೆಗೆ. ನೀವು ಯಾವ ವೇಯಲ್ಲಿ ಬಂದಿರ್ತೀರೋ ಅದೇ ವೇಯಲ್ಲಿ ನೀವು ಕೆಳಗಡೆ ಹೋಗಬೇಕು. ದೆರ್ ಈಸ್ ನೋ ಅದರ್ ವೇ. ಇಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ಎಲ್ಲ ಕಡೆ ಮರಗಳು, ಸಣ್ಣ ಮರಗಳು ಮತ್ತು ಬಂಡೆಗಳಿರೋದ್ರಿಂದ ಶೆಲ್ಟರ್ ಸಿಗುತ್ತೆ. ಏನು ತೊಂದರೆ ಇಲ್ಲ. ಬಟ್ ಬಿಸಿಲಲ್ಲಿ ಬರೋಕ್ಕೆ ಹೋಗಬೇಡಿ. ಅರ್ಲಿ ಮಾರ್ನಿಂಗ್ ಯು ಕ್ಯಾನ್ ಸ್ಟಾರ್ಟ್. ಏನಪ್ಪ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಅರ್ಲಿ ಮಾರ್ನಿಂಗ್ ನೀವು ಬಂದರೆ ಮಿಸ್ಟೆಲ್ಲ ಕವರ್ ಆಗಿಬಿಟ್ಟು ಫೋರ್ಟ್ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಫೋರ್ಟ್ ಮೇಲ್ಗಡೆ ತುಂಬ ಗಾಳಿ ಇರೋದ್ರಿಂದ ಬಿ ಕೇರ್ಫುಲ್ ವಾಟ್ ಯು ಕ್ಯಾರಿ. ವಾಟರ್ ಮಾತ್ರ ತೊಗೊಂಡು ಹೋಗಿ. ಮೇಲ್ಗಡೆ ನಿಮಗೆ ಪಾಂಡ್ ಸಿಕ್ಕಿದ್ರೂ ಕೂಡ ಅಲ್ಲಿ ನಿಮಗೆ ವಾಟರ್ ಫಿಲ್ ಮಾಡಿಕೊಂಡು ಡ್ರಿಂಕೇಬಲ್ ಕಂಡೀಷನಲ್ಲಿ ಇರಲ್ಲ. ನಾವು ಸ್ವಲ್ಪ ಮಳೆಗಾಲದಲ್ಲಿ ಹೋಗಿದ್ದರಿಂದ ಫುಲ್ ಎಲ್ಲ ಗ್ರೀನರಿ ಇತ್ತು. ಸೊ ಏನು ತೊಂದರೆ ಇಲ್ಲ. ಶೆಲ್ಟರ್ ಸಿಗ್ತಾಯಿತ್ತು, ಅಂದರೆ ಎಲ್ಲ ಶೇಡಿ ಏರಿಯಾ ಇತ್ತು. ತುಂಬ ಚೆನ್ನಾಗಿತ್ತು. ನಾವಿವಾಗ ಆಲ್ಮೋಸ್ಟ್ ಕೆಳಗಡೆ ಬಂದಿದ್ದೀವಿ. ನಮಗೆ ಇಲ್ಲಿಂದ ಏನು ಪ್ಲ್ಯಾನ್ಸಪ್ಪ ಅಂತ ಹೇಳಿದ್ರೆ, ವಟ್ಟದಹಳ್ಳಿ ಲೇಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಟ್ ಈಸ್ ಜಸ್ಟ್ 10 ಮಿನಿಟ್ಸ್ ಅವೇ ಫ್ರಮ್ ಗುಡಿಬಂಡೆ ಫೋರ್ಟ್. ನೀವು ಕೂಡ ಅದನ್ನು ಪ್ಲ್ಯಾನ್ ಮಾಡ್ಬೋದು. ಒಟ್ಟಿಗೆ ಯು ಕ್ಯಾನ್ ಕವರ್ 2 ಪ್ಲೇಸಸ್. ನೀವು ಹೋಗೋ ರೋಡಲ್ಲೇ ಸಿಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡು. ಅಂದರೆ ಗುಡಿಬಂಡೆ ಫೋರ್ಟ್ ಆದಮೇಲೆ ಸಿಗೋದೆ ನಿಮಗೆ ವಟ್ಟದಹಳ್ಳಿ ಲೇಕು. ಈ ಲೇಕ್ ಹೇಗಿದೆ ಅಂತಂದರೆ, ಒಂದು ಸೈಡ್ ಫುಲ್ ಬೆಟ್ಟ ಇದೆ. ನೀವು ಆಲ್ಮೋಸ್ಟ್ ಲೇಕ್ ಹತ್ರನೇ ನಿಮ್ಮ ಕಾರ್ನ ಪಾರ್ಕ್ ಮಾಡ್ಬೋದು. ಯಾವುದೇ ತೊಂದರೆ ಇಲ್ಲ. ಇದು ರೋಡ್ ಸೈಡ್ ಇರೋದ್ರಿಂದನೇ ನೋ ಇಶ್ಯೂಸ್. ಒಂದೇ ರೋಡು. ಜಸ್ಟ್ ಸ್ಟ್ರೈಟ್ ಅವೇ ಯು ಕ್ಯಾನ್ ಕಮ್ ಟು ವಟ್ಟದಹಳ್ಳಿ ಲೇಕ್. ತುಂಬ ಚೆನ್ನಾಗಿದೆ. ಗಾಳಿ ತುಂಬ ಬರೋದ್ರಿಂದ ಒಂಥರ ವೇವ್ಸ್ ಫಾರ್ಮ್ ಆಗಿ ಫುಲ್ಲು ಬೀಚ್ ಫೀಲ್ ಕೊಡ್ತಾಯಿತ್ತು. ಒಂದು ಕಡೆ ಬೆಟ್ಟ, ಒಂದು ಕಡೆ ಬೀಚ್. ತುಂಬ ಚೆನ್ನಾಗಿದೆ. ಇದೊಂಥರ ಸ್ವೀಟ್ ವಾಟರ್ ಬೀಚ್ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಬೆಟ್ಟ ತುಂಬ ಹತ್ತಿರನೇ ಕಾಣುತ್ತೆ. ಗಾಳಿ ಚೆನ್ನಾಗಿ ಬರ್ತಾ ಇರುತ್ತೆ. ಈವನ್ 12 o'clock ಆಗಿತ್ತು ನಾವಿಲ್ಲಿ ರೀಚ್ ಆಗುವಾಗ. ಬಟ್ ಆದ್ರೂ ಸೆಕೆ ಅಂತ ಅನಿಸ್ತಾ ಇರಲಿಲ್ಲ. ಆ ಅಲೆ, ನೀರು, ಗಾಳಿ ಎಲ್ಲ ಒಟ್ಟಿಗೆ ಬಂದು ಹೊಡಿತಾ ಇದ್ದಾಗ ತುಂಬ ಖುಷಿ ಆಗ್ತಾಯಿತ್ತು. ಒನ್ ಡೇ ಆರಾಮಾಗಿ ಬೆಂಗಳೂರಿಂದ ನಿಮ್ಮದು ವರ್ಕ್ ಸ್ಟ್ರೆಸ್ನೆಲ್ಲ ರಿಲೀಸ್ ಮಾಡ್ಕೊಂಡು ಹೋಗೋಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವಿಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಾವು ನೀರಲ್ಲಂತೂ ಇಳಿಯೋಕ್ಕೆ ಹೋಗಲಿಲ್ಲ. ಬಿಕಾಸ್ ವಿ ವರ್ ನಾಟ್ ಅವೇರ್. ನೀರು ಎಷ್ಟು ಆಳ ಇದೆ ಗೊತ್ತಿಲ್ಲ ನಮಗೆ. ನೀವು ಅಷ್ಟೇ ಎಲ್ಲೇ ಹೋದ್ರೂ ನೀರಲ್ಲೆಲ್ಲ ಇಳಿಯೋಕ್ಕೆ ಹೋಗಬೇಡಿ.
ಈವನ್ ದೋ ಯು ನೋ ಸ್ವಿಮ್ಮಿಂಗ್, ಬಿಕಾಸ್ ಇಟ್ಸ್ ನಾಟ್ ಸೇಫ್. ಸುಳಿಯೆಲ್ಲ ಇರುತ್ತೆ ಕೆಲವು ನದಿಯಲ್ಲಿ, ಅದು ನಮಗೆ ಗೊತ್ತಿರಲ್ಲ. ನಾವು ಎಷ್ಟೇ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಆದ್ರೂ ಇಟ್ ಮೈಟ್ ಬಿ ಡಿಫಿಕಲ್ಟ್. ಸೊ ನಾವು ನೀರಿಗೆ ಇಳ್ದಿಲ್ಲ, ಬಟ್ ಜಸ್ಟ್ ಹಾಗೆ ಕಾಲಿಟ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಕಾಲಿಟ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾಗ ಅದು ನೀರು ಅಲೆಗಳು ಬಂದು ಕಾಲಿಗೆ ಹೊಡಿತಾ ಇದ್ದಿದ್ದು, ಇಟ್ ವಾಸ್ ಮೆಸ್ಮರೈಸಿಂಗ್. ನೀವೆಲ್ಲರೂ ಕೂಡ ಬನ್ನಿ, ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಬನ್ನಿ. ಒನ್ ಡೇ ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಳ್ಬೋದು. ತುಂಬ ಹತ್ತಿರ ಇದೆ, ಇಟ್ಸ್ ನಾಟ್ ಟೂ ಫಾರ್ ಆಲ್ಸೋ. ಇಲ್ಲಿ ಮತ್ತೇನಪ್ಪ ವಿಶೇಷ ಅಂತ ಹೇಳಿದ್ರೆ, ನೀವು ಬೀಚ್ಗೆ ಹೋದರೆ ನಿಮಗೆ ಬೀಚ್ ಅಥವಾ ಸನ್ಸೆಟ್ ಅದೆರಡು ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಹೊಳೆ, ಬೀಚ್ ಫೀಲ್ ಕೊಡೋ ಅಂಥ ಹೊಳೆ, ಬಟ್ ಸುತ್ತ ನೀವು ಬೆಟ್ಟಗಳನ್ನ ನೋಡ್ಬೋದು. ನೀಲಿ ಆಕಾಶ. ಇವತ್ತಂತೂ ತುಂಬ ಶೇಡಿ ಇತ್ತು, ಮಳೆ ಬರೋ ಸೀನ್ ಇದ್ದಿದ್ದರಿಂದ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬರ್ತಾನೂ ಅಷ್ಟೇ ನಮಗೆ ತುಂಬ ಬೆಟ್ಟಗಳು, ಫುಲ್ಲು ಗ್ರೀನರಿ, ಮತ್ತು ನಿಮಗೆ ತೋಟಗಳು, ಅಡಿಕೆ ತೋಟ ಸಿಗುತ್ತೆ, ಮತ್ತು ತೆಂಗಿನ ತೋಟ ಸಿಗುತ್ತೆ. ಕೆಲವು ಕಡೆ ದ್ರಾಕ್ಷಿ ತೋಟ ಕೂಡ ಸಿಗುತ್ತೆ. ನಿಮ್ಗೆ ಚಿಕ್ಕಬಳ್ಳಾಪುರದಲ್ಲಿ ಗೊತ್ತಿರ್ಬೋದು, ದ್ರಾಕ್ಷಿ ಎಲ್ಲ ತುಂಬ ಬೆಳೀತಾರೆ. ಇಲ್ಲಿ ನಿಮಗೆ ದ್ರಾಕ್ಷಿ ತೋಟ ಕೂಡ ಸಿಗುತ್ತೆ. ನೀವು ಬೇಕಾದರೆ ಇಳಿದು ನಿಮ್ಮ ಕಾರ್ನ ಸ್ಟಾಪ್ ಮಾಡಿ ಅಥವಾ ಬೈಕ್ನ ಸ್ಟಾಪ್ ಮಾಡಿ, ನೀವು ಅಲ್ಲಿ ಯಾರಾದರೂ ಓನರ್ಸ್ ಇದ್ದರೆ ನೀವು ದ್ರಾಕ್ಷಿ ತೋಟಗಳನ್ನ ಕೂಡ ವಿಸಿಟ್ ಮಾಡ್ಬೋದು. ವೆರಿ ನೈಸ್ ಪ್ಲೇಸ್. ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ಪ್ಲೇಸಿಗೆ ಬನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. Please share, subscribe to my channel. Thank you for watching.